ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ನ ಶುರುವಿನಲ್ಲಿ ರಜತ್ ಅವರಿಗೆ, ತ್ರಿವಿಕ್ರಮ್ ಅವರಿಗೆ ಹಾಗೇನೆ ಭವ್ಯ ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಈ ಒಂದು ಟಾಸ್ಕ್ ಅಲ್ಲಿ ಯಾರಿಬ್ಬರು ಅಂದ್ರೆ ಕ್ವಾಲಿಫೈ ಆಗ್ತಾರೋ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ನೇರವಾಗಿ ನಾಮಿನೇಟ್ ಆಗ್ತಾರೆ ಅಂತ ಬಿಗ್ ಬಾಸ್ ಸೂಚನೆಯನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಭವ್ಯ ಅವರು ಸೋಲ್ತಾರೆ, ರಜತ್ ಮತ್ತು ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಅಭ್ಯರ್ಥಿಗಳಾಗಿ ಸೆಲೆಕ್ಟ್ ಆಗ್ತಾರೆ. ಭವ್ಯ ಅವರು ಬೇಕು ಅಂತ ಬಿಟ್ಕೊಟ್ರ ಅಥವಾ ಅವ್ರಿಗೆ ನಿಜವಾಗ್ಲೂ ಕಷ್ಟ ಆಯ್ತಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರು ಸೋಲ್ತಾರೆ. ಅದಾದ ನಂತರ ಸ್ನೇಹಿತರೆ, ಇದುವರೆಗೂ ಇಷ್ಟು ಸೀಸನ್ಗಳಲ್ಲಿ ನಡೆಯದೇ ಇರುವಂತಹ ಕೆಲವೊಂದಷ್ಟು ಘಟನೆಗಳು ನಿನ್ನೆ ನಡೀತಾ ಇದೆ. ಇನ್ಫ್ಯಾಕ್ಟ್ ಇಡೀ ಸೀಸನಲ್ಲೇ ಈ ಸೀಸನಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದೆ ಆ ಥರದ್ದು. ನಿನ್ನೆ ಕೂಡ ರಜತ್ ಅವರ ವೈಫ್ ಆಗಿರಬಹುದು, ಹಾಗೆಯೇ ಭವ್ಯ ಅವರ ಅಕ್ಕ ಆಗಿರಬಹುದು, ಇಬ್ರು ಕೂಡ ಮನೆ ಒಳಗಡೆನೆ ರಾತ್ರಿ ಕಳೆದ್ರು, ರಾತ್ರಿ ಅಲ್ಲೇ ಮಲಗಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಒಂದು ದಿನ ಇವರು ಕಂಪ್ಲೀಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಇದ್ರು. ಒಂದು ರೀತಿ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ. ಇಷ್ಟೋ ಸೀಸನ್ಗಳಲ್ಲಿ ಈ ರೀತಿ ಒಂದು ಸಿಚುವೇಶನ್ ಯಾವತ್ತೂ ಕೂಡ ಬಂದಿರಲಿಲ್ಲ. ಕೆಲವೊಂದಷ್ಟು ಗಂಟೆಗಳು ಮಾತ್ರ ಪೇರೆಂಟ್ಸ್ ಆಗಿರ್ಬೋದು, ಸಂಬಂಧಿಕರಾಗಿರ್ಬಹುದು ಬಂದು ಹೋಗ್ತಾ ಇದ್ರು. ಬಟ್ ಇಡೀ ದಿನ ಇರುವಂಥದ್ದು ಇದೇ ಫಸ್ಟ್ ಟೈಮ್ ನಾವು ನೋಡಿದ್ದು. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಹಾಗೇನೆ ಸ್ನೇಹಿತರೆ, ಫಸ್ಟ್ ಈಗ ರಜತ್ ಅವ್ರ ವೈಫ್ ಬಂದಾಗ ಎಲ್ರಿಗೂ ಪಾಸ್ ಹೇಳಿರ್ತಾರಲ್ಲ, ಆಗ ರಜತ್ ಅವರ ವೈಫ್ ಬಂದು ಮಂಜು ಅವ್ರಿಗೆ ಒಂದು ಮಾತು ಹೇಳಿರ್ತಾರೆ. ನನಗೆ ಮತ್ತೆ ಮಾತಾಡಲಿಕ್ಕೆ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ರಜತ್ಗೆ ನೀವು ಬೇವರ್ಸಿ ಅಂತ ಹೇಳಿದ್ದು ನಮಗೆ ತುಂಬ ಬೇಜಾರಾಯಿತು ನಮ್ಮ ಫ್ಯಾಮಿಲಿಗೆ ಅಂತ ಹೇಳಿದ ತಕ್ಷಣ ಮಂಜು ಅವ್ರ ಕಣ್ಣಲ್ಲಿ ನೀರು ಬಂತಂತೆ. ಮಂಜು ಅವರು ಅದನ್ನು ಗೌತಮಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ರು. ಹಾಗೆಯೇ ಇನ್ನೊಂದು ವಿಷಯ ಕೂಡ ಹೇಳಿದರು ರಜತ್ ಅವರ ವೈಫ್ ಮಂಜು ಅವ್ರಿಗೆ, ನೀವು ಯಾಕೆ ಅವರನ್ನು ಡಾಮಿನೇಟಿಂಗ್ ಆಗಿ ಆಡೋದಕ್ಕೆ ಬಿಡ್ತಾ ಇದ್ದೀರಾ ಗೌತಮಿ ಅವರು? ನೀವು ನಿಮ್ಮ ಆಟವನ್ನು ಆಡಿ, ನೀವು ತುಂಬ ಚೆನ್ನಾಗಿ ಆಡ್ತಾ ಇದ್ರಿ, ಇನ್ಫ್ಯಾಕ್ಟ್ ಯಾಕೋ ಸೈಲೆಂಟ್ ಆಗಿದ್ದೀರಾ? ಗೌತಮಿ ಅವರನ್ನು ಡಾಮಿನೇಟಿಂಗ್ ಆಗಿ ನಿಮ್ಮ ಜೊತೆಗೆ ನಡ್ಕೊಳ್ಳೋ ಥರ ನೀವು ಅವರಿಗೆ ಅವಕಾಶ ಕೊಡ್ತಾ ಇದ್ದೀರಾ ಅನ್ನುವಂತಹ ಮಾತುಗಳನ್ನು ಹೇಳಿರ್ತಾರೆ. ಇನ್ಫ್ಯಾಕ್ಟ್ ಒಳ್ಳೆ ಮಾತೇ ಹೇಳಿದ್ದಾರೆ ರಜತ್ ಅವ್ರ ವೈಫು. ಅದನ್ನು ಗೌತಮಿ ಅವ್ರ ಜೊತೆಗೆ ಮಂಜು ಅವರು ಹಂಚ್ಕೊಂಡಾಗ ಗೌತಮಿ ಅವ್ರಿಗೆ ಅಗೇನ್, ನಾನು ಯಾರ ಜೊತೆ ಕ್ಲೋಸ್ ಇರ್ತೀನೋ ಅವ್ರ ಜೊತೆ ಮಾತ್ರ ಈ ರೀತಿ ಇರ್ತೀನಿ, ಅವ್ರ ಮೇಲೆ ಮಾತ್ರ ನಾನು ವಾಯ್ಸ್ ರೈಸ್ ಮಾಡ್ತೀನಿ, ನಾನು ಯಾರನ್ನ ಹತ್ರ ಬಿಟ್ಕೊಳ್ತೀನೋ ಅವ್ರ ಜೊತೆಗೆ ಮಾತ್ರ ನಾನು ಈ ರೀತಿ ಇರುವಂಥದ್ದು ಅನ್ನುವಂತಹ ಮಾತುಗಳನ್ನು ಆಡ್ತಾರೆ. ಸ್ನೇಹಿತರೆ, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇನೆ, ಗೌತಮಿ ಅವರು ಕ್ಲೋಸ್ ಇರೋ ಕಾರಣಕ್ಕೆ ಡಾಮಿನೇಟಿಂಗ್ ಅಂತ ಅನ್ನಿಸ್ತಾ ಇರ್ಬೋದು, ಅಥವಾ ಸ್ವಲ್ಪ ಸಲಿಗೆಯಿಂದ ವಾಯ್ಸ್ ರೈಸ್ ಮಾಡ್ತಾ ಇರಬಹುದು. ಆದರೆ ಮಂಜು ಅವ್ರಿಗೆ ತಮ್ಮ ಇಂಡಿವಿಜುವಲ್ ಆಟ ಯಾವ ರೀತಿ ಬರ್ತಾ ಇದೆ ಅನ್ನೋದರ ಒಂದು ಅನಾಲಿಸಿಸ್ ಕೂಡ ಅವ್ರು ಮಾಡ್ಕೊಳ್ಬೇಕಾಗುತ್ತೆ ತಲೆ ಒಳಗಡೆ. ಇಲ್ಲಾಂದರೆ ಆಲ್ರೆಡಿ ಅವರು ಡೌನ್ ಆಗಿ ಹೋಗಿದ್ದಾರೆ. ಈಗ ಎಲ್ಲೋ ಒಂದು ಕಡೆ ಅವರು ಗೌತಮಿಯಿಂದ ಹೊರಬಂದು ಆಟವನ್ನು ಆಟಾಡಲಿಕ್ಕೆ ಶುರು ಮಾಡಿದ್ರೆ ಮಾತ್ರ ಟಾಪ್ 5 ಅಥವಾ ಟಾಪ್ 3ಗೆ ಬರುವಂತಹ ಚಾನ್ಸಸ್ ತುಂಬ ಇದೆ. ಇದನ್ನು ಬಹಳ ಸಲ ನಾವು ಅಪ್ಡೇಟ್ ಕೊಡುವಾಗ ಹೇಳ್ತಾನೆ ಬರ್ತಾ ಇದ್ದೀವಿ. ರಜತ್ ಅವರ ವೈಫ್ಗೂ ಕೂಡ ಅದೇ ಅನಿಸಿದೆ. ಇನ್ಫ್ಯಾಕ್ಟ್ ಮಂಜು ಅವರ ತಂಗಿ ಬರ್ತಾರಲ್ಲ, ಅವ್ರಿಗೂ ಇದೆ ಅನಿಸಿದೆ. ಆ ವಿಷಯಕ್ಕೆ ಬರ್ತೀನಿ ನಾನು. ಇದಕ್ಕಿಂತ ಮುಂಚೆ ತ್ರಿವಿಕ್ರಮ್ ಅವರ ತಾಯಿ ಏನು ಬಂದಿರ್ತಾರಲ್ಲ, ಅವರು ನೆಕ್ಸ್ಟ್ ಡೇ ಆ್ಯಕ್ಚುಲಿ ತ್ರಿವಿಕ್ರಮ್ ಅವರು ನಡೆದು ಬಂದಂತಹ ಹಾದಿಯನ್ನು ನೆನಪಿಸ್ಕೊಳ್ತಾ ಇರ್ತಾರೆ. ತ್ರಿವಿಕ್ರಮ್ ಅವರ ತಾಯಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ತ್ರಿವಿಕ್ರಮ್ ಅವರ ತಂದೆ ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತಾರೆ. ಹಾಸನಲ್ಲಿ ಅಂದರೆ ಒಂದೊಳ್ಳೆ ರಿಚ್ ಫ್ಯಾಮಿಲಿಯಲ್ಲೇ ಬೆಳೆದಿರ್ತಾರಂತೆ. ಬಟ್ ಹಾಸನಲ್ಲಿದ್ದವರು ತುಮಕೂರಿಗೆ ಬರಬೇಕಾಗಿ ಬರುತ್ತೆ ಕಾರಣಾಂತರಗಳಿಂದ. ಅದಾದಮೇಲೆ ತ್ರಿವಿಕ್ರಮ್ ಅವರ ತಾಯಿಯವರು ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಬಟ್ ಇದುವರೆಗೂ ಕೂಡ ಅವ್ರಿಗೊಂದು ಕೊರಗಿದೆ, ಏನಂತಂದರೆ ತ್ರಿವಿಕ್ರಮ್ ಇನ್ನೂ ಸೆಟ್ಲ್ ಆಗಿಲ್ಲ ಅಂತ. ಬಟ್ ಎಲ್ಲೂ ಕೂಡ ಅದನ್ನು ಬಾಯ್ಬಿಟ್ಟು ಹೇಳ್ಕೊಂಡಿಲ್ಲ. ತನ್ನ ಮಗ ಒಳ್ಳೆ ರೀತಿಯಲ್ಲಿ ಆಡಬೇಕು, ತನ್ನ ಮಗ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನೋದಷ್ಟೇ ಅವ್ರ ಮೈಂಡಲ್ಲಿದೆ. ಸೊ ತ್ರಿವಿಕ್ರಮ್ ಅವರ ಒಂದು ಕಥೆ ಕೇಳುವಾಗ ನಿಜವಾಗ್ಲೂ ಬೇಜಾರಾಯಿತು ಕೇಳಿದಾಗ. ಸೊ ಒಟ್ಟಿನಲ್ಲಿ ಈ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳು ಎಲ್ಲರೂ ಕೂಡ ಅವರದೇ ಆದಂತಹ ಬ್ಯಾಕ್ಗ್ರೌಂಡ್ ಇದ್ದೇ ಇರುತ್ತೆ. ಸೊ ಹೇಗೆ ಇಲ್ಲಿ ಆಟ ಆಡಿ ಜನಗಳ ಎದುರು ಅವರ ತಮ್ಮ ವ್ಯಕ್ತಿತ್ವವನ್ನು ಪ್ರೂವ್ ಮಾಡಿಕೊಂಡು ಯಾರ್ಯಾರು ಗೆಲ್ತಾರೆ ಅನ್ನೋದು ಅವ್ರವ್ರಿಗೆ ಬಿಟ್ಟಿರುವಂತಹ ವಿಚಾರ ಅಷ್ಟೇ. ಇನ್ನು ಅದಾದ ನಂತರ ಮೋಕ್ಷಿತಾ ಅವರ ತಾಯಿ ಮತ್ತು ತಂದೆ ಮತ್ತು ಅವರ ತಮ್ಮ ಬಂದಿರ್ತಾರೆ. ತಮ್ಮನವರಿಗೆ ಈಸ್ ಅವರು ಸ್ಪೆಷಲಿ ಏಬಲ್ಡ್ ಕಿಡ್, ಅಂದರೆ ವಿಶೇಷ ಚೇತನ ವ್ಯಕ್ತಿ ಅವರು. ಸೊ ಅವರನ್ನು ನೋಡುವಾಗ ಅವರಿಗೆ ಸ್ವಾಭಾವಿಕವಾಗಿ ಅವರಿಗೆ ಸಿಕ್ಕಾಬಟ್ಟೆ ಅಂದರೆ ಎಮೋಷನಲ್ ಆಗ್ತಾರೆ. ಮೋಕ್ಷಿತಾ ಅವರು ಬಹಳಷ್ಟು ಕಾಲ ಆಗಿರುತ್ತೆ ಅವ್ರನ್ನ ಬಿಟ್ಟು, ಆಲ್ಮೋಸ್ಟ್ 3 months ಆಗಿ ಹೋಗಿದೆ ಈಗ. ಹಾಗಾಗಿ ಅವರನ್ನು ನೋಡಿದ ತಕ್ಷಣ ಅವ್ರು ಅಳುತ್ತಾರೆ. ಅವರ ಮೋಕ್ಷಿತಾ ಮತ್ತು ಅವರ ತಂದೆ ತಾಯಿಯರ ನಡುವಿನ ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ಮೋಕ್ಷಿತಾ ಅವರ ತಂದೆ ತಾಯಿ ಏನು ಹೊರಗಡೆ ಸಿಕ್ಕಾಬಟ್ಟೆ ಈಗ ಸೌಂಡ್ ಮಾಡ್ತಾ ಇದ್ದಿಲ್ಲ ಮೋಕ್ಷಿತಾ ಅವರ ಬಗೆಗಿನ ಒಂದು ಕಿಡ್ನಾಪ್ ಸಂಬಂಧಪಟ್ಟಂತಹ ವಿಷಯ, ಅದನ್ನು ಎಲ್ಲೂ ಕೂಡ ಹೇಳ್ಕೊಳ್ಳಿಲ್ಲ. ಬಿಗ್ ಬಾಸ್ ಪ್ರೋಟೋಕಾಲ್ನ ಅವರು ತುಂಬ ಚೆನ್ನಾಗಿ ಅವರು ಫಾಲೋ ಮಾಡಿದ್ರು ಅಂತ ಹೇಳಬೇಕು. ಅವ್ರಿಗೊಂದು ಕುಡೋಸ್ ಹೇಳಲೇಬೇಕಾಗತ್ತೆ ಈ ವಿಷಯಕ್ಕೆ. ಆ್ಯಂಡ್ ಅಗೇನ್
ಮೋಕ್ಷಿತಾ ಅವರಿಗೆ ಅವರ ತಾಯಿಯವರು ಸೂಕ್ಷ್ಮವಾಗಿ ಒಂದು ವಿಷಯವನ್ನ ಹೇಳ್ತಾರೆ, ನೀನು ಮಂಜು ಮತ್ತೆ ಗೌತಮಿ ಅವ್ರ ವಿಷಯನ ಬಿಟ್ಬಿಡು, ಆಯ್ತು ಹೊರಗಡೆ ಬಂದಿದ್ಯಾ, ನೀನು ಮತ್ತೆ ಮತ್ತೆ ರೀಸನ್ಸ್ ಏನಾದರೂ ಕೊಡಬೇಕಿದ್ರೆ ಬೇರೆ ರೀಸನ್ಸ್ ಕೊಡು ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಸ್ನೇಹಿತರೆ, ಇದನ್ನೇ ನಾವು ಆ್ಯಕ್ಚುಲಿ ಪ್ರತಿ ಬಾರಿ ನಾವು ಅಪ್ಡೇಟ್ ಕೊಡುವಾಗ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇರೋವಂಥದ್ದು. ಮೋಕ್ಷಿತಾ ಅವರಿಗೆ ಅವ್ರದ್ದೇ ಆದಂತಹ ಒಂದು ಇಂಡಿವಿಜುವಲ್ ಪೊಟೆನ್ಷಿಯಲ್ ಇದೆ ಅವರಲ್ಲಿ. ಅದನ್ನು ಹೊರತುಪಡಿಸಿ ಈಗ ಅವರು ಬಿಟ್ಟು ಬಂದಿರುವಂತಹ ಸ್ನೇಹಿತರ ಬಗ್ಗೆ ಅವರನ್ನೇ ಅಂದರೆ ಈಗ ಗಾಯ ಎಲ್ಲ ಆಗಿರುತ್ತೋ ಬಾಯ ಒಳಗೆ ನಾಲ್ಗೆ ಅಲ್ಲಿಗೆ ಹೋಗುತ್ತಲ್ಲ, ಆ ರೀತಿ ಮಾಡುವಂತಹ ಕೆಲಸವನ್ನ ಮೋಕ್ಷಿತಾ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಲ್ಲಿರುವಂತಹ ಇಂಡಿವಿಜುವಲ್ ಪೊಟೆನ್ಷಿಯಲ್ ಏನಿದೆ, ಅವರ ಟಾಸ್ಕ್ಗಳೇನಿದೆ, ಟಾಸ್ಕಲ್ಲಿ ಅವರು ಫಸ್ಟ್ ನರಕದಲ್ಲಿದ್ದಾಗ ಆಕ್ಚುಲಿ ಸಖತ್ತಾಗಿ ಆಡ್ತಾ ಇದ್ರು. ಅದಾದ್ಮೇಲೆ ಟಾಸ್ಕ್ ಅನ್ನ ಹೊರತುಪಡಿಸಿ ಅವರು ಬರೀ ಮಂಜು ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡೋದು, ಮಂಜು ಅವ್ರಿಗೆ ಬೈತಾ ಇರೋದು, ಇದೇ ಆಗಿ ಹೋಗಿದೆ. ಇನ್ಫ್ಯಾಕ್ಟ್ ಅವರ ತಾಯಿಯವರು ಬಂದಾಗ ಕೂಡ ನಿಮಗೆ ಗೊತ್ತಿಲ್ಲ ಸುಮ್ಮನಿರಿ, ನಾನು ಒಳಗಡೆ ನಾನಿರೋರು, ನಿಮಗೆ ಅರ್ಥ ಆಗ್ತಾ ಇಲ್ಲ, ನಾನು ಬಿಟ್ಟಿದ್ದೀನಿ, ಬಟ್ ಅದು ಹಿಂಗೆ ಆಗುತ್ತೆ ನನಗೆ ಇಲ್ಲಿ ಮನೆ ಒಳಗಡೆ ಅಂತ ಹೇಳ್ತಿದ್ದಾರೆ. ಅಂದರೆ ತಾಯಿಯವರು ಹೇಳಿದ್ದನ್ನು ಅವರು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬೇಡ ಅವ್ರ ಹೆಸರನ್ನ ತಗೊಳ್ಬೇಡ, ಆ ರೀಸನ್ನೇ ತಗೊಳ್ಬೇಡ ಅಂತ ತುಂಬ ಸ್ಪಷ್ಟವಾಗಿ ಮೋಕ್ಷಿತಾ ಅವ್ರ ತಾಯಿಯವರು ಹೇಳಿದ್ರು. ಅದನ್ನು ಅವ್ರ ತಲೆಗೆ ಇಟ್ಕೊಂಡ್ರೆ ಆ್ಯಕ್ಚುಲಿ ಅವರಿಗೆ ಹೆಲ್ಪ್ ಆಗುತ್ತೆ. ಇನ್ನು ಅದಾದ ನಂತರ ಮಂಜು ಅವರ ಅಕ್ಕ ಅಂದರೆ ತಂಗಿ ಬರ್ತಾರೆ ಫಸ್ಟು, ಮತ್ತು ಅವರ ತಂಗಿ ಮಗಳು ಬರ್ತಾರೆ, ಅದಾದಮೇಲೆ ತಂದೆ, ಅದಾದಮೇಲೆ ಅಮ್ಮ ಅವರು ಬರ್ತಾರೆ. ಸೊ ಫಸ್ಟಿಗೆ ಗಿಫ್ಟ್ ಬಾಕ್ಸ್ ಇರುತ್ತೆ, ಗಿಫ್ಟ್ ಬಾಕ್ಸ್ನ ಅವರು ಓಪನ್ ಮಾಡುವಾಗ ಫಸ್ಟ್ ತಂಗಿ ಬರ್ತಾರೆ, ಅದಾದಮೇಲೆ ಪಕ್ಕದ ಬಾಕ್ಸಲ್ಲಿ ಅವರ ತಂಗಿ ಮಗಳು ಇರ್ತಾರೆ, ಆಮೇಲೆ ತಂದೆಯವರು ಬರೋದಾಗಿರಬಹುದು, ತಾಯಿಯವರು ಕನ್ಫೆಷನ್ ರೂಮಿಗೆ ಕರೆದು ತುಂಬಾ ಅಂದರೆ ಗೊತ್ತಾಗುತ್ತೆ ಅವರು ರಿಮೋಟ್ ಏರಿಯಾದಿಂದ ಬಂದಿರುವಂತಹ ಒಂದು ಹಳ್ಳಿ ಫ್ಯಾಮಿಲಿಯಿಂದ ಬಂದಿರುವಂಥವ್ರು. ಅವರ ತಾಯಿಯನ್ನು ನೋಡುವಾಗಲೇ ಸಿಕ್ಕಾಪಟ್ಟೆ ತುಂಬ ಅಂದರೆ ಎಮೋಷನಲ್ ಆಗುವಂತಹ ಮೂಮೆಂಟ್ ಆಗಿತ್ತದು. ಒಳಗಡೆ ಅವರು ಊಟ ಮಾಡಿಸಿದ್ದಾಗಿರಬಹುದು, ಅವರ ನಡುವಿನ ಬಾಂಡಿಂಗ್ ಆಗಿರಬಹುದು, ಮತ್ತು ಮಂಜುವರ ತಂದೆ ಕೂಡ ತುಂಬ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದ್ರು. ಇನ್ಫ್ಯಾಕ್ಟ್ ಅವ್ರಿಗೆ ಎಲ್ಲದರ ಬಗ್ಗೆ ತಮ್ಮ ಮಗ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋದ್ರ ಬಗ್ಗೆ, ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ಸ್ಗಳನ್ನು ನೇರವಾಗಿ ನೋಡ್ತಾ ಇದ್ದೀನಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಕೃತಜ್ಞತೆ ಇತ್ತು. ಸೊ ಅದನ್ನು ನೋಡುವಾಗ ನಿಜವಾಗ್ಲೂ ಮಂಜು ಅವರ ತಂದೆಯ ಆ್ಯಟಿಟ್ಯೂಡ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ರಜತ್ ಅವರು ಮಂಜು ಅವರ ತಂದೆಗೆ ಚುಡಾಯಿಸಿದಾಗಿರಬಹುದು, ಅಣ್ಣ ನೀವೇ ತುಂಬ ಸ್ಮಾರ್ಟ್ ಆಗಿದ್ದೀರಾ ಮಂಜುಗಿಂತ ಅಂತ ಹೇಳಿದ್ದಾಗಿರಬಹುದು, ಅದೆಲ್ಲ ಸಾಕಷ್ಟು ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಅದನ್ನು ಹೊರತುಪಡಿಸಿದ್ರೆ ಯಾಕೆಂದರೆ ಮಂಜು ಅವರ ತಂದೆಯವರು ಬರೋದಕ್ಕಿಂತ ಮೊದಲು ಆಲ್ರೆಡಿ ಈಗ ಬೆಳಗ್ಗೆ ಸ್ವಲ್ಪ ಸಮಯ ಆದಮೇಲೆ ತ್ರಿವಿಕ್ರಮ್ ಅವರ ತಾಯಿ ಮತ್ತು ರಜತ್ ಅವರ ವೈಫ್ ಹೋಗುವಂತಹ ಸಂದರ್ಭ ಬರುತ್ತೆ. ಆ್ಯಂಡ್ ಅಗೇನ್ ಭವ್ಯ ಅವರ ಅಕ್ಕ ಕೂಡ ಆವಾಗಲೇ ಹೋಗ್ತಾರೆ, ಒಟ್ಟಿಗೆ ಹೋಗ್ಬಿಡ್ತಾರೆ. ಅದಾದಮೇಲೆ ಮಂಜು ಅವರ ತಂದೆ ಅಂದರೆ ಮಂಜು ಅವ್ರ ಫ್ಯಾಮಿಲಿಯವರು ಬರುವಂಥದ್ದು ಫಸ್ಟ್ ಮೋಕ್ಷಿತಾ ಅವ್ರ ಫ್ಯಾಮಿಲಿ ಮತ್ತು ಮಂಜು ಅವ್ರ ಫ್ಯಾಮಿಲಿ ಬರುತ್ತೆ. ಕೊನೆಯದಾಗಿ ಗೌತಮಿ ಅವರ ಹಸ್ಬೆಂಡ್ ಬರ್ತಾರೆ, ಬಿಕಾಸ್ ಅವರ ಮದುವೆ ವಾರ್ಷಿಕೋತ್ಸವ ಕೂಡ ಇವತ್ತೇ ಆಗಿರುತ್ತೆ. ಹಾಗಾಗಿ ಅವರು ಬಂದು ಅವರಿಬ್ಬರ ನಡುವೆ ಯಾವ ರೀತಿ ಒಂದು ಬಾಂಧವ್ಯ ಇದೆ, ಗೌತಮಿ ಅವರ ಇದು ಹಸ್ಬೆಂಡ್ ಹೇಳುವಂತಹ ಮಾತುಗಳಾಗಿರಬಹುದು, ಎಲ್ಲವೂ ನೋಡ್ಲಿಕ್ಕೆ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಗೌತಮಿ ಅವರಿಗೆ ನೀನು ಸತ್ಯವನ್ನ ಯಾವುದೇ ಕಾರಣಕ್ಕೂ ಬಿಡಬೇಡ. ಈಗ ಭವ್ಯ ಅವರ ಕ್ಯಾಪ್ಟನ್ಸಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಭವ್ಯ ಅವರಿಗೆ ಮನ್ಸಲ್ಲಿ ಅಂದರೆ ಒಳಗಡೆ ಒಂದು ಮನಸ್ಸು ಅಂತ ಇರುತ್ತಲ್ವಾ, ಅದರ ಮಾತನ್ನು ಅವ್ರು ಕೇಳಬೇಕಿತ್ತಲ್ವಾ ಅನ್ನೋ ಥರದ್ದೆಲ್ಲ ಮಾತಾಡಿದ್ರಿ ನೀವು. ಸೊ ಅದನ್ನು ಸತ್ಯವಂತಿಕೆಯನ್ನು ಯಾವತ್ತೂ ನೀನು ಬಿಡಬೇಡ ಅನ್ನುವಂತಹ ಮಾತುಗಳನ್ನು ಆಡ್ತಾರೆ. ಕೆಲವೊಂದಷ್ಟು ಗಿಫ್ಟ್ಗಳನ್ನು ತಂದಿರ್ತಾರೆ. ಇನ್ಫ್ಯಾಕ್ಟ್ ಅಭಿಷೇಕ್ ಅವರು, ಗೌತಮಿ ಅವರ ಹಸ್ಬೆಂಡ್ ಅವರು, ಅದೆಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಒಳಗಡೆ. ಅದನ್ನು ಹೊರತುಪಡಿಸಿದ್ರೆ ಮಂಜು ಅವರ ತಂಗಿ ಇರ್ತಾರಲ್ಲ, ಶಿ ವಾಸ್ ಅವ್ರು ಕೊಟ್ಟಂತಹ ಸಜೆಷನ್ಸ್ ಏನಿತ್ತಲ್ಲ ಮಂಜುಗೆ ತುಂಬ ಆನ್ ಪಾಯಿಂಟ್ ಇತ್ತು ಅಂತ ಹೇಳ್ಬೋದು. ನೀನು ಯಾಕೆ ಡೌನ್ ಆಗಿದೆಯಾ ಅಂತ ಗೊತ್ತಿಲ್ಲ, ನಿನ್ನ ರಿಯಲ್ ಪೊಟೆನ್ಷಿಯಲ್ ಏನಿದೆ, ನಿನ್ನ ಟ್ಯಾಲೆಂಟ್ ಏನಿದೆ ಅದನ್ನು ಕಂಪ್ಲೀಟಾಗಿ ನೀನು ತೋರಿಸ್ಕೊಂಡಿಲ್ಲ ಬಿಡು, ಅವ್ರ ಜೊತೆಗೆ ಇರೋದನ್ನೇ ಬಿಟ್ಬಿಡು ಫಸ್ಟ್ ಆಫ್ ಆಲ್ ಅಂತ. ಅಲ್ಲಿ ಗೌತಮಿ ಅಂತ ಫಸ್ಟ್ ಆಫ್ ಆಲ್ ಅಲ್ಲಿ ಹೆಸರನ್ನ ಅವ್ರು ಹೇಳಿದ್ದನ್ನು ನಮಗೆ ತೋರಿಸ್ಲಿಲ್ಲ, ಬಟ್ ಅವ್ರು ಹೇಳ್ತಾ ಇರೋದು ಅದನ್ನೇ, ಗೌತಮಿ ಜೊತೆಗೆ ಇರೋದನ್ನು ಬಿಟ್ಬಿಡು, ಬೇಡ ಎಲ್ಲರ ಜೊತೆಗೂ ಒಟ್ಟಿಗೆ ಇರು, ಬೇಡ ಬಿಟ್ಬಿಡು, ದಿಸ್ ಈಸ್ ದ ರೈಟ್ ಟೈಮ್. ಎಲ್ಲರೂ ನಿನ್ನನ್ನು ಸೈಡ್ ಹಾಕಿ ನಿನ್ನನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ದಿಸ್ ಈಸ್ ದ ರೈಟ್ ಟೈಮ್, ನೀನು ಎಚ್ಚೆತ್ಕೊಳ್ಬೇಕು, ಬಿಟ್ಬಿಡು, ಅವ್ರ ಜೊತೆಗೆ ಇರೋದು ಬಿಟ್ಬಿಡು, ನಿನ್ನ ಆಟ ಏನಿದೆ ಆಟ ಆಡ್ಕೊಂಡು ಹೋಗು, ಎಲ್ಲರ ಜೊತೆಗೂ ಇರು. ಅದನ್ನೇ ಹೇಳಿದ್ದು. ಇನ್ಫ್ಯಾಕ್ಟ್ ಭವ್ಯ ಅವರ ತಾಯಿ ಆಗಿರಬಹುದು, ತ್ರಿವಿಕ್ರಮ್ ಅವರ ತಾಯಿ ಆಗಿರಬಹುದು. ತ್ರಿವಿಕ್ರಮ್ ಅವರ ತಾಯಿ ಅಂತೂ ನೀಟಾಗಿ ಹೇಳಿದ್ರು, ನೋಡಪ್ಪ ಇದು ಮಾಡ್ಕೊಂಡು ಬರಲೇಬೇಕು, ನೀನು ಗೆಲ್ಲಲೇಬೇಕು ಅನ್ನೋ ಥರ ಎಲ್ಲ. ಒಟ್ಟಿನಲ್ಲಿ ಒಂದಂತೂ ಸ್ನೇಹಿತರೆ ಕರೆಕ್ಟಾಗಿ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ಯಾರೆಲ್ಲ ಸಂಬಂಧಿಕರೆಲ್ಲ ಬಂದು ಹೋಗ್ತಾ ಇದ್ದಾರಲ್ಲ, ಅಫ್ಕೋರ್ಸ್ ಅವರು ಪ್ರೋಟೋಕಾಲ್ ಬ್ರೇಕ್ ಆಗುವಂತಹ ವಿಷಯಗಳನ್ನು ಹೇಳ್ತಾ ಇಲ್ಲ, ಬಟ್ ಯಾರ್ಯಾರು ಯಾವ ರೀತಿ ಆಡ್ತಾ ಇದ್ದಾರೆ, ಯಾವ್ಯಾವ ರೀತಿ ಜನಗಳಿಗೆ ಕಾಣಿಸ್ಕೊಳ್ತಾ ಇದ್ದಾರೆ, ಯಾವುದನ್ನು ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನ ತುಂಬ ಸ್ಟ್ರೈಟಾಗಿ ಹೇಳಿದ್ದಾರೆ. ಈಗ ಅಟ್ಲೀಸ್ಟ್ ನನಗನ್ಸಿದ್ದೇನು ಅಂತಂದರೆ, ಇನ್ಫ್ಯಾಕ್ಟ್ ಈ ಒಂದು ಸೀಸನಲ್ಲಿ ಸಾಕಷ್ಟು ಪ್ರಿವಿಲೇಜ್ಗಳನ್ನು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳಿಗೆ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಫ್ಯೂ ವೀಕ್ಸಲ್ಲೇ ಆ ಫೋನ್ ಕಾಲೆಲ್ಲ ಮಾಡಿ ನಮ್ಮ ತುಕಾಲಿ ಅವರು ವೈಫಿಗೆ ಮಾತಾಡಿದರು, ಮತ್ತು ಧನರಾಜ್ ಅವರ ವೈಫ್ ಸಿಕ್ಕಾಪಟ್ಟೆ ಹೊತ್ತೆಲ್ಲ ಮಾತಾಡಿದರು. ಇನ್ಫ್ಯಾಕ್ಟ್ ತುಕಾಲಿ ಅವರು ವೈಫಿಗೆ ಅದೆಲ್ಲ ಕೆಲವೊಂದಷ್ಟು ಸಜೆಷನ್ಸ್ ಕೊಡದೇ ಇರ್ತಿದ್ದಿದ್ರೆ, ನೀನು ಸುಮ್ಮನೆ ಇದೆಯಾ ಸಾಫ್ಟಾಗಿ ಇವಾಗ ಸ್ವಲ್ಪ ರೊಚ್ಚಿಗೆ ಹೇಳಬೇಕು ಅಂತ ಹೇಳದೇ ಇದ್ದಿದ್ರೆ ಬಹುಶಃ ಮಾನಸ್ ಅವರು ಇನ್ನಷ್ಟು ವಾರಗಳ ಕಾಲ ಇರ್ತಾ ಇದ್ರೆ ನಾವು ಬಿಗ್ ಬಾಸ್ ಮನೆ ಒಳಗಡೆ. ಸೊ ಕೊಟ್ಟಂತಹ ಪ್ರಿವಿಲೇಜ್ ಜಾಸ್ತಿ ಆಗಿದೆ ಇನ್ಫ್ಯಾಕ್ಟ್ ಕಂಟೆಸ್ಟೆಂಟ್ಸ್ಗಳಿಗೆ. ಸುದೀಪ್ ಅವರಂತೂ ಪ್ರತಿ ವಾರ ಬಂದು ಪ್ರತಿಯೊಬ್ಬರಿಗೆ, ಈಗ ಮಂಜುಗಂತೂ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ,
ಸೇವೆ ಮಾಡ್ತಾ ಇದೆಯಪ್ಪ, ನೀನು ಮಾಡೋ ಸೇವೆಯಿಂದನೇ ನಾವು ಪ್ರೇರಿತರಾಗಿ ರೆಸಾರ್ಟ್ ಟಾಸ್ಕ್ನ ಕೊಟ್ವಿ, ಆ ಥರದ್ದೆಲ್ಲ ಅಂತ. ಯಾರ್ಯಾರು ಹೇಗೆ ಆಡಬೇಕು, ಶಿಶಿರ್ ಮತ್ತು ಐಶ್ವರ್ಯ ಅವರಿಗೆ ಸರಿಯಾಗಿ ಬೈತಾ ಇದ್ರು. ಇಂಡಿವಿಜುವಲಾಗಿ ಆಟ ಆಡಿ ಇಬ್ಬರು ಇದ್ರೆ ಇಬ್ಬರು ಒಟ್ಟಿಗೆ ಹೋಗ್ತೀರಾ. ಅನುಷಾ ಅವರಿಗೆ, ಧರ್ಮ ಅವರಿಗೆ ಸಿಕ್ಕಾಬಟ್ಟೆ ಹೇಳಿದರು. ಇಷ್ಟೆಲ್ಲ ಪ್ರಿವಿಲೇಜು, ಇಷ್ಟೆಲ್ಲ ಸ್ಪೂನ್ ಫೀಡಿಂಗ್ ಅಂತೂ ಯಾವುದೇ ಕಂಟೆಸ್ಟೆಂಟ್ಸ್ಗಳಿಗೆ ಯಾವುದೇ ಸೀಸನಲ್ಲೂ ಕೊಟ್ಟಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ನಿನ್ನೆ ಕೂಡ ಈಗ ಭವ್ಯ ಅವರ ಅಕ್ಕ ಆಗಿರಬಹುದು, ಚೆನ್ನಾಗಿ ಆಡು, ನೀನು ಇಂಡಿವಿಜುವಲ್ ಆಗಿ ಡಿಸಿಷನ್ ತಗೊಳ್ಳುವಂತಹ ನಿನಗೆ ಒಂದು ಮೆಚುರಿಟಿ ಅನ್ನೋದನ್ನು ಪ್ರೂವ್ ಮಾಡು ಅಂತ ಹೇಳಿದ್ರು. ತ್ರಿವಿಕ್ರಮ್ ಅವರ ತಾಯಿ ಕೂಡ ಬಿಟ್ಕೊಡ್ಬೇಡ, ನಿನ್ನ ಆಟನ ಬೇರೆಯವ್ರಿಗೆ ಬಿಟ್ಕೊಡ್ಬೇಡ ಅಂತ ಹೇಳಿದ್ರು. ಜೊತೆಗೆ ಮಂಜು ಅವರ ತಂಗಿ ಅಂತೂ ನೇರವಾಗಿ ಹೇಳಿದ್ರು, ಗೌತಮಿ ಅವ್ರನ್ನ ಬಿಟ್ಬಿಡು ಅಂತ, ಜೊತೆಗಿರೋದೇ ಬೇಡ, ಎಲ್ಲರ ಜೊತೆಗಿರು ಅಂತ ಹೇಳಿದ್ರು. ಹಾಗೆಯೇ ಮೋಕ್ಷಿತಾ ಅವ್ರ ತಾಯಿ ಅಂತೂ ಬಿಟ್ಬಿಡು, ಅವ್ರ ರೀಸನ್ಸ್, ಗೌತಮಿ ಮತ್ತೆ ಮಂಜು ರೀಸನ್ಸ್ನ ಕೊಡೋದನ್ನೇ ಬಿಟ್ಬಿಡು, ಬೇಕಾಗಿಲ್ಲ, ಬೇರೆ ಆಟ ಆಡು, ಚೆನ್ನಾಗಿ ಆಟ ಆಡು ಅಂತೆಲ್ಲ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಸ್ಪೂನ್ ಫೀಡಿಂಗ್ ಮಾಡಿದ್ಮೇಲೂ ಕಂಟೆಸ್ಟೆಂಟ್ಸ್ಗಳು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ, ಎಚ್ಚೆತ್ಕೊಳ್ಳೋ ಟಾಸ್ಕ್ ಇತ್ತಲ್ಲ ಮುಖಕ್ಕೆ ಆ ಕಾಫಿ ಎರಚೋ ಟಾಸ್ಕ್, ಆ್ಯಕ್ಚುಲಿ ತಂದೆ ತಾಯಿಯರು ಸಖತ್ತಾಗಿ ಮಾಡಿದ್ದಾರೆ ಇವಾಗ, ಸಂಬಂಧಿಕರು ಹೇಳಬೇಕು ಅಂತಂದರೆ. ಸೊ ಅದನ್ನು ಎಚ್ಚೆತ್ಕೊಂಡು ಮಾಡಿಲ್ಲ ಅಂತ ಆದರೆ, ಇನ್ಫ್ಯಾಕ್ಟ್ ಮಂಜು ಅವ್ರಿಗೆ ನಮ್ಮ ರಜತ್ ಅವರ ವೈಫ್ ಕೂಡ ಎಚ್ಚೆತ್ಕೊಳ್ಳುವಂತಹ ಮಾತುಗಳನ್ನು ಆಡಿದ್ದಾರೆ. ನೀವು ತುಂಬ ಡಮ್ಮಿಯಾಗಿ ಕಾಣಿಸ್ತಾ ಇದ್ದೀರಾ, ತುಂಬ ಸಾಫ್ಟ್ ಆಗಿದ್ದೀರಾ, ಡೌನ್ ಆಗಿದ್ದೀರಾ, ಗೌತಮಿ ಅವರಿಗೆ ಡಾಮಿನೇಟ್ ಮಾಡೋದಕ್ಕೆ ಬಿಟ್ಕೊಡ್ತಾ ಇದ್ದೀರಾ ಅಂತ. ಇಷ್ಟೆಲ್ಲ ಕೇಳಿದ ಮೇಲೂ ಕಂಟೆಸ್ಟೆಂಟ್ಸ್ಗಳು ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಯಾರಿಗೋ ಒಬ್ಬರಿಗೆ ಸಿಗಬೇಕು. ಚೈತ್ರಂಗೆ ಸಿಕ್ಕಿದ್ರು ಸಿಕ್ಕಿಬಿಡುತ್ತೆ, ಹೇಳೋಕ್ಕಾಗಲ್ಲ. ಲಾಸ್ಟಿಗೆ ಟ್ರೋಫಿ ಗೊತ್ತಿಲ್ಲ. ಎನಿವೇಸ್, ಯಾರಿಗೆ ಡಿಸರ್ವಿಂಗ್ ಅಂತ ಜನ ಅನ್ಕೋತಾರೋ ಅವ್ರಿಗೆ ಸಿಕ್ಕಿದ್ರು ಸಿಗುತ್ತೆ. ಬಟ್ ಆಲ್ರೆಡಿ ಟಾಸ್ಕ್ ಮುಖಾಂತರ ಅಥವಾ ಫಸ್ಟಿಂದನೂ ಏನೋ ಒಂದು ಮಟ್ಟಿಗೆ ಗ್ರಾಫ್ನ ಮೇಂಟೈನ್ ಮಾಡ್ಕೊಂಬಂದಿರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಸಿಗಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನೋಡೋಣ. ಇವತ್ತಿನ ಪ್ರೊಮೋ ಪ್ರಕಾರ ಧನರಾಜ್ ಅವ್ರು ಬಂದಿದ್ದಾರೆ. ಧನರಾಜ್ ಅವರ ಫ್ಯಾಮಿಲಿ ಇಡೀ ಐ ಥಿಂಕ್ ಅವ್ರು ಊರವರೆಲ್ಲ ಬಂದಿದ್ದಾರೆ ಅನ್ಸುತ್ತೆ, ಪುತ್ತೂರಿನವರು. ಅದಾದಮೇಲೆ ಲೈಕ್ ಅಂದರೆ ಮೋಸ್ಟ್ಲಿ ಚೈತ್ರ ಅವ್ರದ್ದು ಪ್ರೊಮೋ ಮಧ್ಯಾಹ್ನ ಬರ್ಬೋದು ಇವತ್ತು. ಅದನ್ನು ಹೊರತುಪಡಿಸಿದ್ರೆ ಹನುಮಂತ ಅವರ ಫ್ಯಾಮಿಲಿಯಿಂದ ಯಾರು ಬರ್ತಾರೆ ಗೊತ್ತಿಲ್ಲ, ನೋಡಬೇಕು ಹೇಗಾಗುತ್ತೆ ಅಂತ. ಬಟ್ ನಿನ್ನೆ ಎಪಿಸೋಡ್ ಸ್ನೇಹಿತರೆ ನಿಮಗೆ ಹೇಗೆ ಅನ್ನಿಸ್ತು? ಆ್ಯಂಡ್ ಪ್ರಿವಿಲೇಜ್ ಇನ್ ಟರ್ಮ್ಸ್ ಆಫ್, ಆ್ಯಂಡ್ ಅಗೇನ್ ಸಿ, ಈ ನಿನ್ನೆ ಎಪಿಸೋಡ್ ಮುಗಿಯುವಾಗ ಕೂಡ ಗೌತಮ್ ಅವ್ರ ಹಸ್ಬೆಂಡ್ ಮನೇಲೇ ಇದ್ದಾರೆ, ಮಂಜು ಅವರ ತಂದೆಯವರು ಮನೇಲೇ ಇದ್ದಾರೆ. ಸೊ ಇಷ್ಟೆಲ್ಲ ಮೋಕ್ಷಿತ ಅವರ ತಾಯಿಯವರು ಕೂಡ ಮನೇಲೇ ಇದ್ದಾರೆ. ಸೊ ಅವ್ರನ್ನೂ ಕೂಡ ಈಗ ರಾತ್ರಿ ಅಲ್ಲೇ ಸ್ಪೆಂಡ್ ಮಾಡ್ತಾರೆ ಅಂತ ಅನ್ಸುತ್ತೆ. ಈ ಥರದ್ದೆಲ್ಲ ಪ್ರಿವಿಲೇಜಸ್ ಕೊಡ್ತಾ ಇರೋವಂಥದ್ದು ನಮಗೆ ತೋರಿಸ್ತಿರೋದು ಇಷ್ಟೇ. ಆದರೆ ಇನ್ ಡೀಟೇಲ್ ಆಗಿ ಎಷ್ಟೆಲ್ಲ ಮಾತಾಡ್ಕೊಂಡಿರಬಹುದು ಹೊರಗಿನ ಆಟದ ಬಗ್ಗೆ. ಸೊ ಸಾಕಷ್ಟು ಎಚ್ಚೆತ್ಕೊಳ್ಳುವಂತಹ ಸಂದೇಶಗಳನ್ನು ಸಂಬಂಧಿಕರು ಕೊಟ್ಟಿರ್ತಾರೆ. ಅದನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಆಟ ಆಡಿದ್ರೆ ನಿಜವಾಗ್ಲೂ ಒಂದು ರೋಚಕತೆ ಬರುತ್ತೆ ಈ ಒಂದು ಸೀಸನ್ಗೆ. ಅಂದರೆ ಎಲ್ಲರೂ ಸ್ಟ್ರಾಂಗ್ ಆಗೋಕ್ಕೆ ಶುರು ಮಾಡಿದಾಗ ಎಲ್ಲೋ ಒಂದು ಕಡೆ ರೋಚಕತೆ ಬರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್, ಈಗ ರಜತ್ ಮತ್ತು ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗಿದ್ದಾರೆ. ಇವತ್ತಿನ ಎಪಿಸೋಡ್ ಕೂಡ ಇನ್ನೂ ಒಂದಷ್ಟು ಜನಕ್ಕೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಕ್ವಾಲಿಫೈ ಆಗುವಂತಹ ಟಾಸ್ಕ್ ಕೊಡ್ತಾರೆ ಅನ್ಸುತ್ತೆ. ಭವ್ಯ ಅವರು ಸದ್ಯಕ್ಕೆ ಕ್ಯಾಪ್ಟನ್ಸಿಯಿಂದ ಔಟ್ ಆಗಿದ್ದಾರೆ. ಅದು ಬೇಕು ಅಂತ ಔಟ್ ಆದರೂ ಗೊತ್ತಿಲ್ಲ, ಅಥವಾ ಅವರಿಬ್ಬರು ಇದ್ರಲ್ಲ ಅಂತ ಬಿಟ್ಕೊಟ್ರೋ ಏನೋ ಗೊತ್ತಿಲ್ಲ. ನೋಡ್ಬೇಕು ಏನನ್ಸುತ್ತೆ ಅಂತ. ಓವರಾಲ್ ಆಗಿ ನಿನ್ನೆ ಎಪಿಸೋಡ್ ಬಗ್ಗೆ ಏನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.